ನಮಸ್ಕಾರ ಎಲ್ರಿಗೂ. ನನ್ನ ಕನಸಿನ ಪ್ರಪಂಚಕ್ಕೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ದಿನ ನಾನು ಒಂದು ದೆವ್ವದ ಕಥೆನ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ಭಯ ಆಗೋರು ದಯವಿಟ್ಟು ಈ ವಿಡಿಯೋನ ನೋಡೋಕ್ಕೆ ಹೋಗಬೇಡಿ ಆಯಿತಾ. ಈಗ ಕತೆ ಶುರು ಮಾಡೋಣವಾ. ಇವನೇ ನಮ್ಮ ಕತೆ ಹೀರೋ. ಇವನ ಹೆಸರು ಶರತ್ ಅಂತ. ಇವನು ತುಂಬಾ ಮಾತಾಡ್ತಾನೆ. ಯಾವುದೇ ಟಾಪಿಕ್ ಸಿಕ್ಕಿದ್ರೂ ಅದ್ರ ಬಗ್ಗೆ ಗಂಟೆಗಟ್ಟಲೆ ಮಾತಾಡುವಂಥ ಕೆಪಾಸಿಟಿ ಇದೆ ಇವನಿಗೆ. ಕ್ಲಾಸಲ್ಲಿ ಕೂಡ ನಂಬರ್ 1 ಆಗಿರ್ತಾನೆ. ಓದೋದ್ರಲ್ಲಿ, ಆಟದಲ್ಲಿ, ಪ್ರತಿಯೊಂದರಲ್ಲೂ ಇವನು ನಂಬರ್ 1. ಆ್ಯಂಡ್ ಇವನು ನಮ್ಮ ಜಗನ್, ಶರತ್ನ ಬೆಸ್ಟ್ ಫ್ರೆಂಡ್ ಆಗಿರ್ತಾನೆ. ಪ್ರತಿಯೊಂದರಲ್ಲೂ ಇವನೊಂದ ಜೊತೆಗಿದ್ದು ಸಪೋರ್ಟ್ ಮಾಡ್ತಾ ಇರ್ತಾನೆ. ಇವರು ಒಟ್ಟಿಗೆ ಒಂದೇ ಸ್ಕೂಲಲ್ಲಿ ಓದ್ತಾರೆ, ಒಂದೇ ಕಾಲೇಜಲ್ಲೂ ಓದ್ತಾರೆ, ಒಂದೇ ಊರಿನವ್ರು ಕೂಡ ಆಗಿರ್ತಾರೆ. ಓದಿದ್ದೆಲ್ಲ ಮುಗ್ದಿದ್ಮೇಲೆ ಇವರಿಬ್ರಿಗೂ ಅಂದರೆ ಶರತ್ ಮತ್ತು ಜಗನ್ಗೆ ಇಬ್ರಿಗೂ ಒಂದೇ ಕಂಪ್ನಿಯಲ್ಲೇ ಕೆಲಸ ಸಿಗುತ್ತೆ. ಇವರು ಸ್ಕೂಲು, ಕಾಲೇಜು, ಕೆಲಸ ಎಲ್ಲ ಕಡೆನೂ ಒಟ್ಟೊಟ್ಟಿಗೆ ಇರ್ತಾರೆ. ಆ್ಯಂಡ್ ಇವರಿಬ್ರಿಗೆ ಏನು ಇಷ್ಟ ಅಂದರೆ ಯಾರೂ ನೋಡದೇ ಇರೋ ಜಾಗನ ಇವ್ರು ಹೋಗಿ ಎಕ್ಸ್ಪ್ಲೋರ್ ಮಾಡೋದು. ಆ್ಯಂಡ್ ಅಲ್ಲಿ ಹೋಗ್ಬೇಡ ಇಲ್ಲಿ ಹೋಗ್ಬೇಡ ಅಂತಾರಲ್ಲ, ಅಂಥ ಜಾಗಕ್ಕೆ ಜಾಸ್ತಿ ಹೋಗೋದು. ಆ್ಯಂಡ್ ಈ ಮಾಟ ಮಂತ್ರ, ಮ್ಯಾಜಿಕ್ ಈ ಥರದನ್ನೆಲ್ಲ ತುಂಬಾ ಇಷ್ಟಪಡ್ತಾರೆ. ಬರೀ ಇದನ್ನೆಲ್ಲ ನಾವೇ ನೋಡಿ ಇಷ್ಟಪಟ್ಟರೆ ಹೇಗೆ, ಇದನ್ನು ನಮ್ಮ ಸುತ್ತಮುತ್ತ ಇರೋರ್ಗೂ ಗೊತ್ತಾಗೋ ಹಾಗೆ ಮಾಡಬೇಕು ಅಂತ ಶರತ್ ಏನು ಮಾಡ್ತಾನೆ, ಒಂದು ಯೂಟ್ಯೂಬ್ ಚಾನಲ್ನ ಓಪನ್ ಮಾಡ್ತಾನೆ. ಆ ಯೂಟ್ಯೂಬ್ ಚಾನಲಲ್ಲಿ ಇವನು ಎಲ್ಲೆಲ್ಲಿ ಟ್ರಿಪ್ ಹೋಗ್ತಾನೆ, ಏನೇನು ಅಡ್ವೆಂಚರ್ ಮಾಡ್ತಾನೆ, ಪ್ರತಿಯೊಂದೂ ಅಪ್ಲೋಡ್ ಮಾಡ್ತಿರ್ತಾನೆ. ಇವನಿಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ. ಇವನು ಸುತ್ತಮುತ್ತ ಇರೋರಿಗೆ ಇವನು ಏನು ಮಾಡ್ತಾನೆ ಅಂತ ನೋಡುವಂಥ ಒಂದು ಕುತೂಹಲ. ಆ ಕುತೂಹಲಕ್ಕೆ ಉತ್ತರ ಆಗಿ ಶರತ್ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಅವನ ಯೂಟ್ಯೂಬ್ ಚಾನಲಲ್ಲಿ ಈ ನೇಚರ್, ಹೂವು, ದೊಡ್ಡ ಕಾಡು, ಪ್ರಾಣಿಗಳು, ಪಕ್ಷಿಗಳು ಈ ಥರದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇರ್ತಾನೆ. ಹೀಗೆ ಅವನ ಶೂಟಿಂಗ್ ಎಲ್ಲ ಮುಗಿಸ್ಕೊಂಡು ವಾಪಸ್ ಬರೋವಾಗ ದಾರಿನಲ್ಲಿ ಈ ಥರ ಒಬ್ಬಳು ಹುಡುಗಿ ನಿಂತಿರ್ತಾಳೆ. ಅದನ್ನು ನೋಡಿ ಇವನಿಗೆ ತುಂಬ ಭಯ ಆಗುತ್ತೆ. ಹೇಗೂ ಕೈಯಲ್ಲಿ ಕ್ಯಾಮ್ರಾ ಇದೆಯಲ್ಲ ಅಂತ ಹೇಳಿ ಕ್ಯಾಮ್ರಾದಲ್ಲಿ ರೆಕಾರ್ಡ್ ಮಾಡ್ತಾನೆ. ಅವನು ಅದನ್ನು ಕೂಡ ಅವನ ಯೂಟ್ಯೂಬ್ ಚಾನಲಲ್ಲಿ ಪೋಸ್ಟ್ ಮಾಡ್ತಾನೆ. ಅದಕ್ಕೆ ತುಂಬ ಜನ ಇಷ್ಟಪಡ್ತಾರೆ. ಆ ವಿಡಿಯೋಗೆ ತುಂಬಾ ವ್ಯೂಸ್ ಬರುತ್ತೆ. ಅವನು ಅವಾಗ ಡಿಸೈಡ್ ಮಾಡ್ತಾನೆ, ಬೇರೆ ಎಲ್ಲೆಲ್ಲೋ ತಿರುಗಿ ಏನೇನೋ ವಿಡಿಯೋ ಮಾಡೋದಕ್ಕಿಂತ ಈ ವಿಡಿಯೋನ ಜನ ಇಷ್ಟಪಡ್ತಾ ಇದ್ದಾರೆ ಅಂದರೆ ಇದನ್ನೇ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಇದೇ ವಿಡಿಯೋನ ಮಾಡೋಕ್ಕೆ ಶುರು ಮಾಡ್ತಾನೆ. ಶರತ್ ಮತ್ತು ಜಗನ್ ಒಂದು ಊಜಾ ಬೋರ್ಡ್ನ ತೊಗೊಂಡು ಬರ್ತಾರೆ. ಇಬ್ಬರು ಒಟ್ಟಿಗೆ ಕೂತ್ಕೊಂಡು ಊಜಾ ಬೋರ್ಡ್ ಆಡೋಕ್ಕೆ ಶುರು ಮಾಡ್ತಾರೆ. ಅನ್ಎಕ್ಸ್ಪೆಕ್ಟೆಡ್ಲಿ ಆ ಕಾಯಿನ್ ಮೂವ್ ಆಗುತ್ತೆ. ಇವರಿಬ್ರಿಗೂ ತುಂಬಾ ಭಯ ಕೂಡ ಆಗುತ್ತೆ. ಇದನ್ನೆಲ್ಲ ರೆಕಾರ್ಡ್ ಮಾಡಿ ಯೂಟ್ಯೂಬಿಗೆ ಹಾಕ್ತಾರೆ. ಅವ್ರು ವಾಪಸ್ ಅವ್ರ ಊರಿಗೆ ಬಂದಾಗ ಅವ್ರಿಗಾದಂಥ ಎಕ್ಸ್ಪೀರಿಯನ್ಸ್ನೆಲ್ಲ ಅಲ್ಲಿ ಜನರ ಮಧ್ಯೆ ಶೇರ್ ಮಾಡ್ಕೋತಾರೆ. ಆಗ ಅವ್ರ ಊರಿನ ಜನ ಹೇಳ್ತಾರೆ, ಈ ಊರಲ್ಲಿ ಕೂಡ ಒಂದು ಮನೆ ಇದೆ, ಆ ಮನೆ ಹತ್ರ ಯಾರೂ ಓಡಾಡೋದಿಲ್ಲ, ಅದರಲ್ಲೂ ಕತ್ಲಾದ್ಮೇಲಂತೂ ಆ ಮನೆ ಕಡೆ ತಲೆ ಕೂಡ ಹಾಕಲ್ಲ ಯಾರೂ ಅಂತ ಹೇಳ್ತಿರ್ತಾರೆ. ಶರತ್ ಮತ್ತು ಜಗನ್ಗೆ ಅದ್ರ ಬಗ್ಗೆ ತುಂಬಾ ಕ್ಯೂರಿಯಾಸಿಟಿ. ಯಾಕೆ ಓಡಾಡಲ್ಲ, ಆ ಮನೇಲಿ ಅಂಥದ್ದು ಏನಿದೆ, ದೆವ್ವ ಅಂದರೆ ಹೇಗಿರುತ್ತೆ, ನಾವು ಇದನ್ನೆಲ್ಲ ನೋಡಬೇಕು ಅಂತ ಅನ್ಕೋತಾರೆ. ಆದರೆ ಅವ್ರ ಮನೆಯವರು ಇದಕ್ಕೆ ಒಪ್ಕೊಳ್ಳೋದಿಲ್ಲ. ಯಾಕಂದರೆ ಹಗಲೊತ್ತಲ್ಲೇ ಜನ ಅಲ್ಲಿ ಓಡಾಡೋದಕ್ಕೆ ಹೆದರ್ಕೋತಾರೆ. ಅಂಥದ್ರಲ್ಲಿ ರಾತ್ರಿ ಹೊತ್ತು ನೀವು ಹೋಗಿ ಅಲ್ಲಿ ಏನೋ ವಿಡಿಯೋ ಮಾಡೋದು ಚೆನ್ನಾಗಿರಲ್ಲ, ಸುಮ್ಮನೆ ಮನೇಲಿರಿ ಅಂತ ಬೈತಾರೆ. ಆಗ ಅವರು ಮನೆಯವರೆಲ್ಲ ಮಲಗೋವರೆಗೂ ಕಾಯ್ದು ಶರತ್ ಮತ್ತು ಜಗನ್ ಇಬ್ಬರು ಆ ಮನೆ ಹತ್ರ ಹೋಗ್ತಾರೆ. ಆ ಮನೆ ನೋಡೋದಕ್ಕೆ ನಿಜವಾಗ್ಲೂ ತುಂಬಾ ಭಯಂಕರವಾಗಿರುತ್ತೆ. ಇವರು ಆ ಮನೆ ಹತ್ರ ಹೋಗ್ತಾ ಇದ್ದಂಗೆ ಸುತ್ತಮುತ್ತ ವಾತಾವರಣನೇ ತುಂಬ ಬದಲಾದಂಗೆ ಅನಿಸುತ್ತೆ. ಹತ್ರ ಹೋಗ್ತಾ ಹೋಗ್ತಾ ಸಣ್ಣ ಪುಟ್ಟ ಸೌಂಡ್ಸ್ಗಳು ಕೂಡ ಕೇಳ್ಸೋಕ್ಕೆ ಶುರು ಆಗುತ್ತೆ. ಇವರಿಬ್ಬರಿಗೂ ಮನಸ್ಸಲ್ಲಿ ಎಲ್ಲೋ ಒಂದು ಕಡೆ ತುಂಬ ಭಯ ಕೂಡ ಆಗತ್ತೆ. ಆದರೂ ಇವರು ಒಬ್ರಿಗೊಬ್ರು ಅವ್ರ ಭಯನ ಹೇಳ್ಕೊಳ್ದಾಗೆ ಧೈರ್ಯವಾಗಿ ಇದ್ದೀನಿ ಅನ್ನೋ ಥರ ಮುಂದೆ ಹೋಗ್ತಾನೇ ಇರ್ತಾರೆ. ಎಲ್ಲಿ ಸೌಂಡ್ ಬರುತ್ತೋ ಆ ಕಡೆಗೇ ಟಾರ್ಚ್ ಹಾಕಿ ನೋಡ್ತಿರ್ತಾರೆ. ಆಗ ಇವ್ರಿಗೆ ಅನಿಸುತ್ತೆ, ನಾವು ಹಗಲೊತ್ತಲ್ಲೇ ಇಲ್ಲಿಗೆ ಬರಬೇಕಾಗಿತ್ತು,
ನಾವು ಹಗಲೊತ್ತಲ್ಲಿ ಈ ಮನೆಗೆ ಬಂದು ಈ ಮನೆ ಒಳಗೆ ಹೇಗಿದೆ ಏನೇನಿದೆ ಅಂತ ನೋಡ್ಕೊಂಡು ಹೋಗಿದ್ರೆ ಈಗ ಬಂದು ವಿಡಿಯೋ ಮಾಡೋಕ್ಕೆ ಸುಲಭ ಆಗ್ತಿತ್ತು ಅಂತ ಅನ್ಕೋತಾರೆ. ಇವ್ರು ನಡೀತಾ 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 ಮನೆ ಹತ್ರಕ್ಕೆ ಬರ್ತಾರೆ. ಇನ್ನೇನು ಬಾಗಿಲನ್ನ ತೆಗೆದು ಒಳಗಡೆ ಹೋಗಬೇಕು ಅನ್ನೋಷ್ಟೊತ್ತಿಗೆ ಆ ಮನೆ ಬಾಗಿಲು ತನ್ನಷ್ಟಕ್ಕೆ ತಾನೇ ತೆರೆದುಕೊಳ್ಳುತ್ತೆ. ಆ ಬಾಗಿಲು ತೆಗೆದ ತಕ್ಷಣ ಇವ್ರಿಗೆ ಆ ಕತ್ತಲಲ್ಲಿ ಯಾರೋ ಒಬ್ಬರು ಕಿಟಕಿ ಪಕ್ಕದಲ್ಲಿ ನಿಂತಿರೋ ಥರ ಫೀಲ್ ಆಗುತ್ತೆ. ಇವರು ನಿನಗೆ ಕಾಣಿಸ್ತಿದ್ಯಾ ಅಂತ ಒಬ್ರಿಗೊಬ್ರು ತುಂಬ ಭಯದಲ್ಲಿ ಮನೆ ಒಳಗಡೆ ಹೋಗ್ತಾರೆ. ಆ ಮನೆ ತುಂಬಾ ದೊಡ್ಡದು. ಇಬ್ಬರು ಒಟ್ಟಿಗೆನೆ ಆ ಮನೆನ ಸುತ್ತಾಡೋಕ್ಕೆ ಡಿಸೈಡ್ ಮಾಡ್ತಾರೆ. ಒಂದೊಂದೇ ರೂಮ್ನ ನೋಡ್ತಾ ನೋಡ್ತಾ ಬರ್ತಾ ಇರ್ತಾರೆ. ಆ ಮನೆ ಒಳಗಡೆ ಇರೋ ಪ್ರತಿಯೊಂದು ರೂಮಿಗೆ ಹೋದಾಗಲೂ ಇವ್ರಿಗೆ ಒಂದೊಂದು ರೂಮಲ್ಲೂ ಒಂದೊಂದು ಥರ ಅನುಭವ ಆಗುತ್ತೆ. ಯಾರೋ ಕಿಟಕಿ ಹತ್ರ ನಿಂತಿರೋ ಥರ, ಯಾರೋ ಹಿಂದೆ ಬರ್ತಾ ಇರೋ ಥರ, ಯಾರೋ ನಮ್ಮನ್ನೇ ನೋಡ್ತಾ ಇದ್ದಾರೆ ಅನ್ನೋ ಥರ, ಹೀಗೆ ಎಕ್ಸ್ಪೀರಿಯನ್ಸ್ ಆಗ್ತಾನೇ ಇರುತ್ತೆ. ಆದರೂ ಇವ್ರಿಗೂ ಹೆದರೋದಿಲ್ಲ. ಒಬ್ರಿಗೊಬ್ರಿಗೂ ಧೈರ್ಯ ಹೇಳಿಕೊಂಡು ಈ ಮನೆ ನೋಡಲೇಬೇಕು ಅಂತ ಹೋಗ್ತಾ ಇರುವಾಗ ಎದುರುಗಡೆ ಈ ಥರ ಒಂದು ಕರಿ ನೆರಳು ಕಾಣಿಸುತ್ತೆ. ಇಬ್ಬರು ಬೆವ್ತೋಗ್ಬಿಡ್ತಾರೆ. ವಾಪಸ್ ಹೊರಟೋಗೋಣ ಅಂತ ಒಂದು ಮನಸ್ಸು, ಅದು ಯಾರು ಅಂತ ತಿಳ್ಕೊಬೇಕು ಅಂತ ಒಂದು ಮನಸ್ಸು. ತುಂಬಾ ತಲೆ ಕೆಟ್ಟಿರುತ್ತೆ ಇವ್ರಿಗೆ, ಏನು ಮಾಡೋದು ಅಂತ. ಜಗನ್ನಂತೂ ಬೇಡವೇ ಬೇಡ, ವಾಪಸ್ ಹೋಗ್ಬಿಡೋಣ, ಈ ಮನೇಲಿ ನಿಜವಾಗ್ಲೂ ದೆವ್ವ ಇದೆ ಅಂತ ಹೇಳ್ತಿರ್ತಾನೆ. ಆದರೆ ಶರತ್ ದೆವ್ವನ, ಅದಿದ್ರೂ ನಮ್ಮನೆ ಏನು ಮಾಡುತ್ತೆ, ನಾನು ನೋಡಲೇಬೇಕು ಅಂತ ಅವನು ಹೇಳ್ತಾ ಇರ್ತಾನೆ. ಶರತ್ಗೆ ವಾಪಸ್ ಹೋಗೋ ಮನಸ್ಸಿರೋದಿಲ್ಲ. ಜಗನ್ನ ಕನ್ವಿನ್ಸ್ ಮಾಡ್ತಾನೆ, ಬರೋದು ಬಂದ್ಬಿಟ್ಟಿದ್ದೀವಿ, ಇಲ್ಲೇನಾಗುತ್ತೆ ನೋಡಿಕೊಂಡೇ ಹೋಗೋಣ ಅಂತ. ಆಗ ಶರತ್ ಹೇಳ್ತಾನೆ, ಇಲ್ಲಿ ನಾವು ಊಜಾ ಬೋರ್ಡ್ನ ಆಟ ಆಡಬೇಕು ಅಂತ. ಜಗನ್ ಕೂಡ ಭಯದಿಂದನೇ ಸರಿ ಆಯಿತು ನೀನು ಹೇಳ್ದಾಗೆ ಮಾಡೋಣ ಅಂತ ಹೇಳ್ತಾನೆ. ಇವರು ಊಜಾ ಬೋರ್ಡ್ನ ತೆಗೆದು ಇಬ್ಬರು ಕ್ವೆಶ್ಚನ್ಸ್ ಕೇಳೋಣ ಅಂತ ರೆಡಿಯಾಗಿ ಒಟ್ಟಿಗೆ ಕೂತ್ಕೋತಾರೆ. ಶರತ್ ಕ್ವೆಶ್ಚನ್ ಕೇಳೋಕ್ಕೆ ಶುರು ಮಾಡ್ತಾ ಇದ್ದ ಹಾಗೇ ಊಜಾ ಬೋರ್ಡಲ್ಲಿ ಬೇಗ ಬೇಗ ಆನ್ಸರ್ ಬರೋದಕ್ಕೆ ಶುರು ಆಗುತ್ತೆ. ಇದನ್ನೆಲ್ಲ ನೋಡ್ತಾ ನೋಡ್ತಾ ಜಗನ್ ತುಂಬಾ ಹೆದರ್ತಾನೆ ಇರ್ತಾನೆ. ಈ ಊಜಾ ಬೋರ್ಡ್ ಮುಖಾಂತರ ಇವರಿಗೆ ಏನು ಗೊತ್ತಾಗುತ್ತೆ ಅಂದರೆ, ಆ ಮನೆಯಲ್ಲಿರೋದು ಒಬ್ಬಳು ಬಸರಿ ಹೆಂಗಸು, ಆ ಹೆಂಗಸಿನ ಆತ್ಮ ಅಂತ ಗೊತ್ತಾಗುತ್ತೆ. ಅವರು ಅವಳ ಕಥೆನ ಕೇಳೋದಕ್ಕೆ ಶುರು ಮಾಡ್ತಾರೆ. ಅವಳು ಊಜಾ ಬೋರ್ಡ್ ಮುಖಾಂತರ ಇವರಿಗೆ ಉತ್ತರನ ಕೊಡ್ತಾನೆ ಇರ್ತಾಳೆ. ಶರತ್ ಮತ್ತು ಜಗನ್ ಏನು ಕ್ವೆಶ್ಚನ್ ಕೇಳಿದ್ರು, ಆ ಹೆಂಗಸು ಇವರಿಗೆ ಏನು ಆನ್ಸರ್ ಕೊಟ್ಲು ಅಂತ ತಿಳ್ಕೊಬೇಕಾದ್ರೆ ಪಾರ್ಟ್ 2 ವಿಡಿಯೋ ಸದ್ಯದಲ್ಲೇ ಬರುತ್ತೆ. ಕಾಯ್ತಾ ಇರಿ.